ಮಕ್ಕಳೇ, ತಿಮ್ಮಕ್ಕ ಪಾಠದ ಬಗ್ಗೆ ತಿಳ್ಕೊತಾ ಇದ್ರಿ. ವೃಕ್ಷ ಪ್ರೇಮಿ ತಿಮ್ಮಕ್ಕ. ಪಹಲೆ ಸಾಲ್ 10, ದೂಸರೆ ಸಾಲ್ 15 और ತೀಸರೆ ಸಾಲ್ 90 ಪೇಡ್ ಲಗಾಯೆ. ಮೊದಲನೇ ವರ್ಷ ಅವರು ಏನಾದರೂ ಧರ್ಮ ಕಾರ್ಯದಲ್ಲಿ ತೊಡಗಬೇಕು ಅಂತ ಜಾನುವಾರುಗಳಿಗೆ ನೀರನ್ನು ಕುಡಿಸೋ ಅಂಥ ಕೆಲಸ ಮಾಡಿದ್ರು. ಅದೇ ರೀತಿ ಹುಲಿಕಲ್ಲು ಮತ್ತು ಇದರ ಹಳ್ಳಿಯ ಮಧ್ಯೆ, ಕುಂದೂರಿನ ಮಧ್ಯೆ ಎಲ್ಲ ಕಡೆ, ಎರಡೂ ಕಡೆಗಳಲ್ಲಿ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡಿದ್ರು. ಮೊದಲನೇ ವರ್ಷ 10, ದೂಸರೆ ಸಾಲ್ 15 ಅಂದರೆ 15, ಮತ್ತು ಮೂರನೇ ವರ್ಷ ಅದು 90 ಗಿಡಗಳನ್ನು ನೆಟ್ಟರು. 90 ಅಂದರೆ 90 ಆದವು. ಉನ್ಹೇ ಅಪ್ನೇ ಬಚ್ಚೋಂ ಕಿ ಥರ ಪ್ರೇಮ್ ಸೆ ಪಾಲ ಪೋಸ. ಪಾಲ ಪೋಸ ಅಂದರೆ ಸಾಕೋದು ಅಂತ. ತಿಮ್ಮಕ್ಕನೇ ಪೇಡೋಂಕೋ ಕೈಸೆ ಪಾಲನ್ ಕಿಯಾ ಅಂತ 2 ಮಾರ್ಕ್ಸ್ ಕ್ವಶನ್ ಇದೆ. ಇವಾಗ ನೀವೇನು ಬರಿಬೇಕು ಅಂದರೆ, ತಿಮ್ಮಕ್ಕನೇ ಉನ್ಹೇ ಅಪ್ನೆ ಬಚ್ಚೋಂ ಕಿ ತರಹ ಪಾಲ ಪೋಷ, ತನ್ನ ಮಕ್ಕಳ ರೀತಿಯಲ್ಲಿ ಅದನ್ನು ಸಾಕಿದ್ಲು. ಯಹ ಕಾಮ್ ನಿರಂತರ 10 ಸಾಲೋಂ ತಕ್ ಚಲ್ತಾ ರಹ. ಈ ಕೆಲಸ ಸುಮಾರು 10 ವರ್ಷಗಳ ಕಾಲ ಈ ಗಿಡವನ್ನು ನೆಡುವಂಥದ್ದು, ಅದನ್ನ ಪಾಲನೆ ಪೋಷಣೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ರು. पेड़ राहगीरों को छाया देने के साथ साथ ಪಕ್ಷಿಯೋं को ಆಶ್ರಯ ಧಾಮ್ ಬಿ ಬನ್ ಗಯ. ಈ ಮರ ರಾಹಗೀರ್ ಅಂದರೆ ದಾರಿ ಹೋಕರು, ಅಲ್ಲಿ ಓಡಾಡುವಂತಹ ಜನಗಳಿಗೆ ನೆರಳನ್ನು ಕೊಡುವುದರ ಜೊತೆಗೆ, ಛಾಯಾ ಅಂದರೆ ನೆರಳು, ನೆರಳನ್ನು ಕೊಡುವುದರ ಜೊತೆಗೆ ಪಕ್ಷಿಯೋಂಕೆ ಆಶ್ರಯ ಸ್ಥಾನ ಬಿ ಹುವಾ, ಪಕ್ಷಿಗಳಿಗೆ ಆಶ್ರಯ ಸ್ಥಾನವೂ ಕೂಡ ಆಗಿ ಬದಲಾವಣೆ ಆಯಿತು. ತಿಮ್ಮಕ್ಕಕ್ಕೆ ಜೀವನ್ ಮೇ ಮುಸೀಬತ್ ಕಿ ಘಡಿಯ ಶುರು ಯೇ. ತಿಮ್ಮಕ್ಕನ ಜೀವನದಲ್ಲಿ ಕಷ್ಟದ ದಿನಗಳು ಬಂತು. ಮುಸೀಬತ್ ಅಂತ ಹೇಳಿದ್ರೆ ಕಷ್ಟ ಅಂತ, ತುಂಬ ಅತ್ಯಂತ ಕಷ್ಟದ ದಿನಗಳು ಅವಳಿಗೆ ಬರಕ್ಕೆ ಶುರುವಾಯಿತು. ತಿಮ್ಮಕ್ಕಕ್ಕೆ ಪತಿಗೆ ತಬಿಯತ್ ಖರಾಬ್ ಹುಯಿ. ತಿಮ್ಮಕ್ಕನ ಗಂಡನ ಆರೋಗ್ಯ ಸಂಪೂರ್ಣ ಹದಗೆಡ್ತು. ಖರಾಬ್ ಹೋನ ಅಂದರೆ ಹದಗೆಡೋ ಅಂಥದ್ದು ಅಂತ. ಜೋ ಪೇಡ್ ಉನ್ಕಿ ದೇಖ್ ರೇಖ್ ಮೇ ಬಡೆ ಹುಯೆ ಉನ್ಹೇ ಕೆ ನೀಚೆ ಚಿಕ್ಕಯ್ಯ ಬೀಕ್ ಮಾಂಗ್ ರಹೇತೆ. ಯಾವ ಗಿಡ ಮರಗಳನ್ನು ಅವರು ಸಾಕಿ ಬೆಳೆಸಿದ್ರೋ ಅದ್ರ ಕೆಳಗಡೆನೆ ಕೂತು ಭಿಕ್ಷೆ ಬೇಡೋ ಅಂಥ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಡ್ತು. ಕೈಯಲ್ಲಿ ಸಾಕ್ತಾ ಇರಲಿಲ್ಲ, ಆರೋಗ್ಯ ಹದಗೆಡ್ತು, ಇದರಿಂದ ಎಲ್ಲೂ ಕೂಲಿಗೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ, ಇದರಿಂದ ಭಿಕ್ಷೆ ಬೇಡೋ ಅಂಥ ಪರಿಸ್ಥಿತಿಗೆ ಬಂದರು. ಅದೇ ಕೆಳಗಡೆ ತಾನು ಸಾಕಿ ಬೆಳೆಸಿದಂಥ ಮರಗಳ ಕೆಳಗಡೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡ್ತು. ಉನ್ಹೇ ಕಭಿ ಪೈಸಾ ಮಿಲ್ತಾ ತೋ ಕಭಿ ಗಾಲಿಯ ಸುನ್ನಿ ಪಡ್ತೀತಿ. ಕೆಲವೊಬ್ಬರು ಕಾಸು ಹಾಕ್ತಾಯಿದ್ರು, ಪೈಸಾ ಅಂದರೆ ಕಾಸು, ಚಿಲ್ಲರೆ ಪೈಸಾ ಹಾಕ್ತಾಯಿದ್ರು. ತೋ ಕಭಿ ಗಾಲಿಯ, ಕೆಲವರು ಬೈಕೊಂಡು ಹೋಗ್ತಿದ್ರು. ಗಾಲಿಯ ಅಂದರೆ ಬೈಗುಳ ಅಂತ. ಕೆಲವೊಮ್ಮೆ ಬೈಗುಳಗಳನ್ನು ಕೂಡ ಕೇಳಬೇಕಾಯ್ತು. ಏಸಿ ಬೂರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ ಬಸೆ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ, ಬೂರಿ ಅಂದರೆ ಕೆಟ್ಟ ಅಂತ, ಹಾಲತ್ ಅಂದರೆ ಪರಿಸ್ಥಿತಿ, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಚಿಕ್ಕಯ್ಯ ಚಲ್ ಬಸೆ, ಚಿಕ್ಕಯ್ಯ ನಿಧನ ಹೊಂದಿದ್ರು. ಚಲ್ನ ಅಂದರೆ ಸತ್ತೋಗೋದು ಅಂತ ಅರ್ಥ, ಚಲ್ ಬಸ್ನ ಅಂದರೆ. ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗೈ. ಈಗ ತಿಮ್ಮಕ್ಕ ಒಂಟಿ ಆಗಕ್ಕೆ ಶುರು ಮಾಡಿದ್ರು. ಫಿರ್ ಬಿ ಹಿಮ್ಮತ್ ನಾ ಹಾರಿ. ಆದರೂ ಕೂಡ ಅವಳು ಧೈರ್ಯಗೆಡಲಿಲ್ಲ. ಹಿಮ್ಮತ್ ಅಂದರೆ ಧೈರ್ಯಗೆಡಲಿಲ್ಲ. ಅಪ್ನೇ ಕಾರ್ಯ ಮೇ ತಲ್ಲೀನ್ ರಹಿ. ತನ್ನ ಕೆಲಸವನ್ನು ಅವಳು ನಿಲ್ಲಿಸಲಿಲ್ಲ. ತನ್ನ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ರು, ತಲ್ಲೀನರಾದರು. ತಿಮ್ಮಕ್ಕಕ್ಕೆ ಜೀವನ್ ಮೇ ಮುಸೀಬತ್ ಕಿ ಗಡಿಯ ಕಬ್ ಶುರು ಹುಯಿ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ತಿಮ್ಮಕ್ಕಕ್ಕೆ ಜಬ್ ಚಿಕ್ಕಯ್ಯ ಚಲ್ ಬಸೆ ತಬ್ ತಿಮ್ಮಕ್ಕಕ್ಕೆ ಜೀವನ್ ಮೇ ಮುಸೀಬತ್ ಕೆ ಗಡಿಯ ಶುರು ಹುಯಿ ಅಂತ ಬರಿಬೇಕು. ತಿಮ್ಮಕ್ಕನೇ ಅಬ್ ತಕ್ 300 ಸೆ ಅಧಿಕ್ ಪೇಡ್ ಲಗಾಯ ಹೈ. ತಿಮ್ಮಕ್ಕ ಇದುವರೆಗೂ ಸುಮಾರು 300 ಗಿಡಗಳಿಗಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ. ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ ಉನ್ ಪೇಡೋಂ ಕಿ ರಕ್ಷಾ ಕರ್ನೆ ಕಾ ಬೀಡಾ ಉಠಾಯ ಹೈ. ಈಗ ನಮ್ಮ ಕರ್ನಾಟಕ ಸರ್ಕಾರ ಆ ಗಿಡ ಮರಗಳನ್ನು ರಕ್ಷಣೆ ಮಾಡೋಕ್ಕೆ ಬೀಡಾ ಊಟನ ಅಂದರೆ ರೆಡಿಯಾಗಿದೆ, ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ತಿಮ್ಮಕ್ಕ ಕೋ ಉನ್ಕಿ ನಿಷ್ಠಾ, ತ್ಯಾಗ್ तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी वृक्ष मित्र, वीर चक्र, कर्नाटक कल्पवल्ली, गाड फ्री फिल्म्स धैर्य पुरस्कार, विशालाक्षी पुरस्कार, डॉक्टर काರಂತ್ पुरस्कार कर्नाटक सरकार के महिला और शिक्षण कल्याण के विभाग के द्वारा. ಅಂದರೆ ಹಲವಾರು ಪ್ರಶಸ್ತಿಗಳು ಇದಕ್ಕೆ ಭಾಜನಾಗಿದ್ದಾರೆ. ನಾಡೋಜ ಪುರಸ್ಕಾರ ಬಂದಿದೆ, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಬಂದಿದೆ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ವೀರಚಕ್ರ ಪದವಿ ಕೊಟ್ಟಿದ್ದಾರೆ, ಕರ್ನಾಟಕ ಕಲ್ಪವೃಕ್ಷ ಅನ್ನೋ ಪ್ರಶಸ್ತಿ ಕೊಟ್ಟಿದ್ದಾರೆ, ಗಾಡ್ವಿ ಫಿಲ್ಮ್ಸ್ಲ ಧೈರ್ಯ ಪುರಸ್ಕಾರವನ್ನು ಕೊಟ್ಟಿದ್ದಾರೆ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರಂತ್ ಪುರಸ್ಕಾರ, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಕಲ್ಯಾಣ ಶಿಕ್ಷಣ ವಿಭಾಗದಿಂದ ಅವರಿಗೆ ಸಮ್ಮಾನ ಪದವಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಪುರಸ್ಕಾರಗಳಿಂದ ಅವರು ಅಲಂಕೃತ ಹೋ ಗಯಾ ಹೈ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ತಿಮ್ಮಕ್ಕ ಕೋ ಕೌನ್ ಸಿ ಪ್ರಶಸ್ತಿ ಮಿಲಾ ಹೈ ಅಂತ, ಅವಾಗ ಅದನ್ನೆಲ್ಲ ಬರಿಬೇಕು. ನಾಡೋಜ ಪುರಸ್ಕಾರ,
ಜೊತೆಗೆ ತಿಮ್ಮಕ್ಕ को सन 2003 में संपन्न प्रथम राष्ट्रीय पर्यावरण सम्मेलन की अध्यक्ष रही. 2013ರಲ್ಲಿ ನಡೆದಂತಹ ಮೊದಲ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ ಪರಿಸರ ಸಮ್ಮೇಳನದಲ್ಲಿ ಇವರನ್ನ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಲಾಗಿತ್ತು. पर्यावरण संरक्षण के साथ साथ तिम्मक्का अन्य सामाजिक कार्य भी कर रही है. ಇದರ ಜೊತೆಗೆ ತಿಮ್ಮಕ್ಕ ಬೇರೆ ಬೇರೆ ಕೆಲಸಗಳನ್ನು ಕೂಡ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಿದ್ದಾರೆ. अपने पति की याद में उन्होंने उलीकल ग्राम में गरीबों की निःशुल्क चिकित्सा के लिए एक अस्पताल के निर्माण करने का संकल्प किया है. ಹೇಗೆ ತನ್ನ ಗಂಡನಿಗೆ ಚಿಕಿತ್ಸೆ ಸಿಗದೆ ಸರಿಯಾಗಿ ಸತ್ತೋದ್ರಲ್ವಾ, ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ತನ್ನ ಗಂಡನ ನೆನಪಿಗಾಗಿ, ಯಾದಂದರೆ ನೆನಪು, ತನ್ನ ಪತಿಯ ನೆನಪಿಗಾಗಿ ಒಂದು ನಿಶುಲ್ಕ ಚಿಕಿತ್ಸಾ ಅಂದರೆ ಉಚಿತವಾಗಿ ಆಸ್ಪತ್ರೆಯನ್ನು ಕಟ್ಟಬೇಕು, ಚಿಕಿತ್ಸೆಯನ್ನು ಕೊಡಬೇಕು. ಗರೀಬ್ ಅಂದರೆ ಬಡವ್ರಿಗೋಸ್ಕರ ಉಚಿತ ವೈದ್ಯಕೀಯ ಸೇವೆಯನ್ನು ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಕಲ್ಪ ಮಾಡಿಕೊಂಡ್ರು. ಅದಕ್ಕೋಸ್ಕರ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋಣ ಅಂತ डिसाइड ಮಾಡಿದ್ದಾರೆ. जो भी धनराशि पुरस्कार के रूप में तिम्मक्का को मिली है उसे वह सामाजिक कार्य तथा दीन दलितों की सेवा के लिए अर्पित कर रहा है. ತನಗೆ ಏನು ಪ್ರಶಸ್ತಿಯಿಂದ ಬಂದಿದೆಯಲ್ಲ ಹಣ, ಅದನ್ನೆಲ್ಲ ಈ ಬಡವರಿಗೆ ಆಸ್ಪತ್ರೆ ನಿರ್ಮಾಣ ಮಾಡೋಕ್ಕೆ, ದೀನ್ ದಲಿತರಿಗೋಸ್ಕರ ಅದನ್ನು ಖರ್ಚು ಮಾಡ್ತಿದ್ದಾರೆ. ತಿಮ್ಮಕ್ಕ पर्यावरण रक्षा के साथ और कौन सी काम कर रही है ಅಂತ 3 ಮಾರ್ಕ್ಸ್ ಕ್ವಶನ್ ಇದೆ. ತಿಮ್ಮಕ್ಕ ಬರೀ ಗಿಡ ಮರಗಳನ್ನು ನೆಡೋದ್ರ ಜೊತೆಗೆ ಬೇರೆ ಬೇರೆ ಯಾವ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ನೀವೇನು ಬರೀಬೇಕು. पर्यावरण संरक्षण के साथ साथ तिम्मक्का ने उलीकल ग्राम में एक निःशुल्क अस्पताल निर्माण करने के लिए संकल्प किया है और उसे जो धनराशि आया है उसे सामाजिक कार्य में दीन दलितों के ಉದ್ಧಾರ के लिए ಸೇವಾ के लिए ಅರ್ಪಿತ್ कर रही है. ತನಗೆ ಬಂದಿರೋಂಥ ಹಣವನ್ನೆಲ್ಲ ಈ ರೀತಿ ದೀನದಲಿತರ ಸೇವೆಗೋಸ್ಕರ ಬಳಸ್ಕೋತಾ ಇದ್ದಾರೆ ಅಂತ ಬರೀಬೇಕು. ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. अपने जीवन में दर्द और तकलीफ उठाने के बावजूद सार्थक कार्य करने वाली तिम्मक्का का व्यक्तित्व के लिए सबके लिए ಆದರ್ಶ है. ತನ್ನ ಜೀವನದಲ್ಲಿ ನೋವಿದ್ರೂ ಕೂಡ, ದರ್ದ್ ಅಂದರೆ ನೋವು, ತಕ್ಲೀಫ್ ಅಂದರೆ ತೊಂದರೆ, ತನ್ನ ಜೀವನದಲ್ಲಿ ನೋವು ತೊಂದರೆ ಬಂದರೂ ಕೂಡ, ಬಾವಜೂದ್ ಅಂದರೆ ಬಂದರೂ ಕೂಡ ಸಾರ್ಥಕ ಕೆಲಸವನ್ನು ಮಾಡೋದ್ರ ಮುಖಾಂತರ ತಿಮ್ಮಕ್ಕ ಎಲ್ಲರಿಗೂ ಒಬ್ಬ ಮಾದರಿಯಾಗಿದ್ದಾರೆ. ವ್ಯಕ್ತಿತ್ವ ಅಂದರೆ ಅವ್ರ ವ್ಯಕ್ತಿತ್ವ सबके लिए आदर्श है, ಎಲ್ಲರಿಗೂ ಒಂದು ಆದರ್ಶ. ಅದು सरकारी संसाधनों के अभाव में भी कोई एक व्यक्ति केवल अपनी निष्ठा या श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अत्युत्तम निदर्शन है ತಿಮ್ಮಕ್ಕ. ಸರ್ಕಾರಿಯ ಯಾವುದೇ ಸರ್ಕಾರದ ಸಂಸದ ಅಂದರೆ ಅನುಕೂಲಗಳು ಯಾವುದು ಇಲ್ಲದೆ, ಅಭಾವ ಅಂದರೆ ಇದ್ರೂ ಕೂಡ ಅವಳಿಗೆ ಒಬ್ಬ ವ್ಯಕ್ತಿ ಕೇವಲ ನಿಷ್ಠೆ ಶ್ರದ್ಧೆಯಿಂದ ಹೇಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೋದು, ತನ್ನನ್ನು ತಾನು ಹೇಗೆ ದೀನದಲಿತರ ಸೇವೆಗೋಸ್ಕರ ಸಾಮಾಜಿಕ ಕೆಲಸಕ್ಕೋಸ್ಕರ ಅರ್ಪಣೆ ಮಾಡ್ಕೋಬೋದು ಅನ್ನೋಕ್ಕೊಂದು ದೊಡ್ಡ ಉದಾಹರಣೆ ನಮಗೆ ತಿಮ್ಮಕ್ಕನ ಜೀವನ. ಅತ್ಯುತ್ತಮ ನಿದರ್ಶನ ಹೈ. ಈ ರೀತಿ ತಿಮ್ಮಕ್ಕ ಜೀವನಕ್ಕೋಸ್ಕರ ತನ್ನ ಎಲ್ಲ ಇದನ್ನು ತನ್ನ ಇಡೀ ಜೀವನವನ್ನೇ ವೃಕ್ಷವನ್ನು ಬೆಳೆಸೋಕ್ಕೆ, ಸಾಮಾಜಿಕ ಕಾರ್ಯಕ್ಕೆ ನೆರವಾಗ್ತಾ ಇದ್ದಾರೆ. ಇದು ನಮಗೆಲ್ಲ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಲ್ವ ಮಕ್ಕಳ? ಥ್ಯಾಂಕ್ ಯು.